ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಪ್ರವೇಶ ಶುಲ್ಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. ಈಗ ಅದನ್ನ ತಾತ್ಕಾಲಿಕವಾಗಿ ತಡೆ ಒಡ್ಡಲಾಗಿದೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕೆಂಪೇಗೌಡ ಏರ್ಪೋರ್ಟ್ ಪ್ರವೇಶಕ್ಕೆ ಶುಲ್ಕ, ಬಿಐಎಎಲ್ ವಿರುದ್ಧ ಆಕ್ರೋಶ, ಶುಲ್ಕ ಸಂಗ್ರಹಕ್ಕೆ ತಾತ್ಕಾಲಿಕ ತಡೆ, ಚಾಲಕರ ಪ್ರತಿಭಟನೆಗೆ ಮಣಿದು ನಿರ್ಧಾರ ವಾಪಸ್, ಪ್ರವೇಶ ಶುಲ್ಕ ಮತ್ತೆ ಹಾಕಿದ್ರೆ ಸಿಎಂಗೆ ದೂರು ನೀಡಲು ನಿರ್ಧಾರ. ಖಾಸಗಿ ಹಾಗೂ ವಾಣಿಜ್ಯ ವಾಹನಗಳು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ದ್ವಾರಕ್ಕೆ ಪ್ರವೇಶ ಆಗಬೇಕಾದ್ರೆ ಮೊದಲ 7 ನಿಮಿಷಕ್ಕೆ ₹150 ನಿಗದಿ ಮಾಡಿದೆ. 7 ನಿಮಿಷಕ್ಕಿಂತ ಹೆಚ್ಚು ಸಮಯ ತೆಗೆದುಕೊಂಡಿದ್ದೆ ಆದ್ರೆ ₹300 ಶುಲ್ಕವನ್ನ ಪಾವತಿಸಬೇಕಾಗಿತ್ತು. ಹಾಗಾಗಿ ಪ್ರಾಧಿಕಾರ ಬಸ್ಗಳಿಗೆ ₹600 ಹಾಗೂ ಟೆಂಪೋ ಟ್ರಾವೆಲರ್ಗಳಿಗೆ ₹300 ಶುಲ್ಕವನ್ನ ನಿಗದಿಪಡಿಸಿತ್ತು. ಸಮಯ ಹೆಚ್ಚಾದಂತೆ ಶುಲ್ಕ ಕೂಡ ಹೆಚ್ಚಾಗಿತ್ತು. ಬಿಐಎಎಲ್ ನಿರ್ಧಾರದ ವಿರುದ್ಧ ಟ್ಯಾಕ್ಸಿ ಚಾಲಕರು ಮತ್ತು ಕ್ಯಾಬ್ ಚಾಲಕರು ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆ ಬೆನ್ನಲ್ಲೇ ಶುಲ್ಕದ ಪಾವತಿಗೂ ಬ್ರೇಕ್ ಬಿದ್ದಿದೆ. ಹಳದಿ ಬಣ್ಣ ಚಾಲಕರಿಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಕಸ್ಟಮರ್ನ ನಾವೇನ್ ಪಿಕಪ್ ಮಾಡಕ್ ಹೋಗ್ತಿದೀವಿ, ಈ ಪಿಕಪ್ ಮಾಡೋ ಟೈಮಲ್ಲಿ ಬರೀ 7 ನಿಮಿಷಕ್ಕೆ ₹150 ಕಲೆಕ್ಷನ್ ಮಾಡ್ತಾ ಇದ್ದಾರೆ. 7 ನಿಮಿಷ ದಾಟಿ 1 ನಿಮಿಷ ಹೆಚ್ಚು ಕಮ್ಮಿ ಆದ್ರೂ ₹300 ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಇದು ಇಷ್ಟು ದಿನ ಯಾವುದೇ ರೀತಿಯ ತೊಂದರೆ ಇರಲಿಲ್ಲ, ನಿನ್ನೆಯಿಂದ ಶುರು ಮಾಡಿದ್ದಾರೆ. ತುಂಬಾ ಅನ್ಯಾಯ. ವೈಟ್ ಬೋರ್ಡ್ಗೆ ಒಂದು ನ್ಯಾಯ, ಯೆಲ್ಲೋ ಬೋರ್ಡ್ಗೆ ಒಂದು ನ್ಯಾಯ, ಈ ತರ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಮಗೆ ದುಡ್ಡು ಕಲೆಕ್ಷನ್ ಮಾಡೋದನ್ನ ನಿಲ್ಲಿಸಬೇಕು. ಈಗ ಅವರು ಹೇಳ್ತಾ ಇದ್ದಾರೆ ನಾವು ನಿಲ್ಲಿಸಿದ್ದೀವಿ ಅಂತ. ಈ ಥರದ ಆಶ್ವಾಸನೆಗಳನ್ನು ನಾವು ಏರ್ಪೋರ್ಟ್ ಶುರುವಾದಾಗಿಂದನೂ ನಾವು ನೋಡ್ತಾ ಇದ್ದೀವಿ. ಅವರು ಈ ಥರ ನಂಬಿಕೆ ದ್ರೋಹನ ಮಾಡೋದ್ರಲ್ಲಿ ಏನು ಹಿಂದೆ ಬಿದ್ದಿಲ್ಲ. ಹಾಗಾಗೇ ನಾವು ಈ ಹೋರಾಟನ ಎಂದಿಗೂ ನಿಲ್ಲಿಸೋದಿಲ್ಲ. ಇವತ್ತಿಗೆ ನಾವು ಕಪ್ಪು ಪಟ್ಟಿಯನ್ನು ಧರಿಸಿ ನಾವು ಗಾಡಿಗಳನ್ನು ನಾವು ಚಾಲೂ ಮಾಡ್ತೀವಿ. ನಾವು ಇದು ಒಂದು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ನಾವು ಮುಂದುವರಿಸ್ತೀವಿ. ಹಾಗೆಯೇ ಇನ್ನೇನಾದರೂ ಅವರು ಇದನ್ನು ಜಾರಿ ತಂದಿದ್ದೇ ಆದರೆ ಇಡೀ ರಾಜ್ಯಾದ್ಯಂತ ಟ್ಯಾಕ್ಸಿ ಚಾಲಕರು ಉಗ್ರವಾದ ಹೋರಾಟವನ್ನು ಮಾಡಿ ಇವರಿಗೆ ಸರಿಯಾದ ಪಾಠವನ್ನು ಕಲಿಸಬೇಕಾಗತ್ತೆ ಅಂತ ನಾನು ಈ ಮೂಲಕ ತಿಳಿಸಕ್ಕೆ ಬಯಸ್ತೀನಿ. ಪ್ರವೇಶ ಶುಲ್ಕಕ್ಕೆ ತಾತ್ಕಾಲಿಕವಾಗಿ ಮಾತ್ರ ಬ್ರೇಕ್ ಬಿದ್ದಿದೆ. ಆದ್ರೆ ಈ ರೂಲ್ಸ್ ಅನ್ನ ಮತ್ತೆ ಜಾರಿ ಮಾಡ್ತಾರೆ ಅಂತ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಸಿಎಂ ಸಿದ್ದರಾಮಯ್ಯ ಹಾಗೂ ಸ್ಥಳೀಯ ಶಾಸಕ ಮತ್ತು ಸಚಿವ ಮುನಿಯಪ್ಪ ಅವರನ್ನ ಭೇಟಿ ಮಾಡಿ ಮನವಿ ಮಾಡಲಿದ್ದಾರೆ. ಅಂದಹಾಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರವೇಶಿಸೋ ವೆಹಿಕಲ್ಗಳ ಶುಲ್ಕ ಪಾವತಿಗೆ ಸದ್ಯ ಬ್ರೇಕ್ ಬಿದ್ದಿದೆ. ಮತ್ತೆ ಶುಲ್ಕ ವಿಧಿಸಿದ್ದೇ ಆದ್ರೆ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಲಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.